ನಿಲ್ಲಲ್ಲ. ಈಗ ಒಂದು ವಾರದ ಕೆಳಗೂ ಈಟಿಗೆ ಬಂದಿದೆ, ನಿಲ್ಲಲ್ಲ. ಆರು ಒಂದು ಸೂಲಾಗಿರೋದು ಅದಕ್ಕೆ ಸುಮಾರು 3-4 ಸೂಲ್ ಆಗಬೇಕಾಗಿತ್ತು, ಅಷ್ಟು ವಯಸ್ಸಾಗ್ಬಿಟ್ಟಿದೆ, ಕಡೆ ಆಗಿಬಿಟ್ಟಿದೆ ಅದು. ಕಡೆ ಆಗಿಬಿಟ್ಟಿದೆ. ಇದು ತೊಂದರೆ, ರೈತರಿಗೆ ತೊಂದರೆ ಆಗೋದು ಇಲ್ಲೇ. ನಿಧಾನವಾಗಿ ಫಲ ಆಗೋದು, ಫಲಕ್ಕೆ ಸತಾಯಿಸೋದು. ಇದಕ್ಕೆ ಮುಖ್ಯವಾಗಿ ಇರ್ತಕ್ಕಂಥ ಕಾರಣ ದೊಡ್ಡ ದೇಹ ಇದು. ಕರೆಕ್ಟ್ ಇಲ್ಲ? ಒಳ್ಳೆ HF ದೊಡ್ಡ ಬ್ರೀಡ್ ಕಟ್ಕೊಂಡಿದ್ದಾರೆ. ಇದಕ್ಕೆ ಸರಿಯಾದ ಲಾಗೋಡ್ ಬೀಳೋದಿಲ್ಲ, ಅಂದರೆ ಸರಿಯಾದ ಬ್ಯಾಲೆನ್ಸ್ಡಾಗಿ ಸಮತೋಲನವಾಗಿ ಆಹಾರ ಬೀಳಲ್ಲ. ಆಹಾರ ಬೀಳೋದು ಗರ್ಭಕೋಶದ ಅಂಡಾಣುಗಳು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಕರೆಕ್ಟಾಗಿ ಇರಬೇಕು ಅದಕ್ಕೆ ಆಹಾರ. ಹಾಲು ಉತ್ಪಾದನೆಗೆ ಎಷ್ಟು ಕೊಡಬೇಕು, ದೇಹದ ಪೋಷಣೆಗೆ ಎಷ್ಟು ಕೊಡಬೇಕು, ಎರಡೂ ಮಿಕ್ಕಿರೋದು ಗರ್ಭಕೋಶ ತಗೊಳ್ಳೋದು. ಸೊ ಗರ್ಭಕೋಶ ಕೆಲಸ ಮಾಡಬೇಕು ಅಂದರೆ ಅದೊಂಥರ ಐಷಾರಾಮಿ ಕೆಲಸ, ಅದೊಂಥರ ಲಕ್ಸುರಿ ಅದು ಯಾವಾಗಲೂ. ಅದಕ್ಕೆಲ್ಲ ಆದಾಗ ಚೆನ್ನಾಗಾಗುತ್ತೆ, ಇಲ್ಲಾಗ ಎಲ್ಲರ ಒಂಚೂರು ಹೆಚ್ಚು ಕಮ್ಮಿ ಆದಾಗಲೂ ತೊಂದರೆ ಮಾಡುತ್ತೆ ಅದು. ಸೊ ಇವ್ರ ಕೇಸಲ್ಲೂ ಇರ್ತಕ್ಕಂಥದ್ದು ಸಮಸ್ಯೆ ಇದೆ, ಅಂಡಾಣುಗಳು ಬಿಡುಗಡೆ ಆಗ್ತಾ ಇಲ್ಲ. ಅದಕ್ಕೆ ಚಿಕಿತ್ಸೆ ಮಾಡ್ತೀವಿ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಖನಿಜ ಮಿಶ್ರಣವನ್ನು ಬಳಸಿ. ಖನಿಜ ಮಿಶ್ರಣ, ಯಾಕೆಂದರೆ ಆ ಖನಿಜಾಂಶಗಳು ಏನಿದೆಯೋ, ಟ್ರೇಸ್ ಮಿನರಲ್ಸ್ ಅಂತ ಹೇಳ್ತೀವಲ್ಲ, ಅದು ಭಾರಿ ಮುಖ್ಯ. ನಮ್ಮ ಮಣ್ಣಲ್ಲಿ ಬೆಳೀತಾ ಇರ್ತಕ್ಕಂಥ ಈ ಹುಲ್ಲು ಆಗ್ತಕ್ಕಂಥ ಪದಾರ್ಥದಲ್ಲಿ ಅದು ಕೊರತೆ ಇದೆ. ಅದನ್ನೆಲ್ಲ ಸೇರಿಸ್ಬಿಟ್ಟು ಏರಿಯಾ ಸ್ಪೆಸಿಫಿಕ್ ಮಿನರಲ್ ಮಿಕ್ಸರ್ ಅದನ್ನ ಮಾಡಿದ್ದಾರೆ, ಅದನ್ನು ಬಳಸಿ ಅಂತ ಹೇಳ್ತಾ ಇದ್ದೀನಿ. ಫಲ ಆಗೋವರೆಗೂ ಚೆನ್ನಾಗಿ ಬಳಸಿ. ಇನ್ನೂ ಹಸು ಎಲ್ಲ ನುಣುಪು ಬರುತ್ತೆ. ಯಾವಾಗ ನುಣುಪು ಬರುತ್ತೋ ಯಾರೂ ಬೇಕಾಗೇ ಇಲ್ಲ, ಸುಮ್ಮನೆ ಇನ್ಸಮೇಷನ್ ಮಾಡಿದ್ರೆ ಫಲ ಆಗುತ್ತೆ. ಅದರಿಂದ ಸ್ವಲ್ಪ ಬರುತ್ತೆ, ಅದಕ್ಕೆ ಗಮನ ಕೊಟ್ಟು ಈ ಸತಿ ಮಾಡಿ. ನಾವು ಇದಕ್ಕೆ ಚಿಕಿತ್ಸೆ ಮಾಡ್ತೀವಿ. 1-2 ಈಟಲ್ಲೇ ಫಲ ಆಗುತ್ತೆ. ಫಲ ಆಗಲಿಲ್ಲ, ನನ್ನ ನಂಬರ್ ಇರುತ್ತೆ, ಸಂಪರ್ಕ ಮಾಡಿ. ಏನು ಒಂದು ದಿವಸ ಮಾಡಿಬಿಟ್ಟು ಹೋಗ್ಬಿಟ್ಟ, ಒಂದು ದಿವಸದಲ್ಲಿ ಮಾಡೋಂಥ ಕೆಲಸನೂ ಅಲ್ಲ. ಬಂದು ಚಿಕಿತ್ಸೆ ಹೇಳಿದ್ದೀನಿ. ತಿರ್ಗಾ ಡೌಟ್ ಆಯಿತು, ಸರ್ ನೀವು ಬಂದು ಟೆಸ್ಟ್ ಮಾಡಿದ್ರಿ, ಮತ್ತೆ ಹೇಳೋಣ ಮಾಡೋಣ. ಅಂತೂ ಫಲ ಮಾಡೋಕ್ಕೆ ದೈವ ನಿಮ್ಮ ಮಾಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಿಮಗೆ ಭರವಸೆ. ಏನು ಹೆದರಬೇಡ್ರಿ. ಸರಿಯಾಗಿ ತಿಳಿದಿರ್ತಕ್ಕಂಥವ್ರು ಎಲ್ಲ ಮಾಡಿ ಇದನ್ನು ಪದೇ ಪದೇ ಜ್ಞಾನಾರ್ಜನೆ ರೈತರಿಗೆ ಎಲ್ಲ ಸಿರಾ ತಾಲೂಕಲ್ಲೂ ಎಲ್ಲ ಹೋಬಳಿಗಳಲ್ಲೂ ಪಂಚಾಯತಿಗಳಲ್ಲೂ ಎಲ್ಲೆಲ್ಲಿ ಸಮಯ ಸಿಗ್ತದೋ ಅದನ್ನು ಮಾಡ್ತಾ ಇದ್ದಾಗ, ಏನು ದೂರಗಾಮಿ ಯೋಜನೆ ಹಾಕ್ಕೊಂಡಿದ್ದೀರಲ್ಲ, ಸಿರಾ ತಾಲೂಕಿನ 1 ಲಕ್ಷ ಮುಟ್ತಕ್ಕಂಥದ್ದು ಒಂದು ದೂರಗಾಮಿ ಯೋಜನೆ ತಾನೇ. ಅದಕ್ಕೆಲ್ಲ ಅದು ಎಲ್ಲರದು ಸೇರ್ಬೇಕು. ಅದಕ್ಕೆ ಒಬ್ಬರೇ ದೂರಗಾಮಿ ಯೋಜನೆ ಏನು ಮಾಡೋಕ್ಕೆ ಸಾಧ್ಯ? ಗಿರೀಶ್ ಅವ್ರಿಗೆ ಎಲ್ಲರಿಗೂ ಬಲ ಕೊಡ್ಬೇಕು ನಾವು. ಕರೆಕ್ಟಾ ಇಲ್ಲ? ನಮ್ಮ ಡಾಕ್ಟರ್ ಶ್ರೀನಿವಾಸ್ ಸರ್ಗೂ ಬಲ ಕೊಡಬೇಕು ನಾವು. ಬಲ ಕೊಟ್ಟಾಗ ಅದು ಮುಟ್ಟಂಥದ್ದು ಏನು ಜಾಸ್ತಿ ಇಲ್ಲ, ಮುಟ್ಬೋದು. ಅದರಿಂದ ಆತ್ಮವಿಶ್ವಾಸ ರೈತಾಪಿಗಳು ಕಳ್ಕೊಬೇಡಿ. ಖಂಡಿತವಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಎಲ್ಲಿರ್ತೀವೋ ದೂರ ಇರ್ತೀವೋ ಏನು ಹೆದರ್ಬೇಡ್ರಿ. ಯಾವುದೇ ಕಾಯಿಲೆ ಬರಲಿ ಸಂಪರ್ಕ ಮಾಡಿರಿ. ತಿಳಿದಿರೋರು 1 ಜನ ಅಲ್ಲ 10 ಜನ ಜೊತೆ ಕೇಳ್ರಿ. ಕೇಳಿದಾಗ ಎಲ್ಲೋ ಒಂಚೂರು ಪರಿಹಾರ ಸಿಗುತ್ತೆ. ಆ ಪರಿಹಾರ ಸಿಕ್ಕಿದಾಗ ಬಂದಿರತಕ್ಕಂಥದ್ದು ಗಂಡಾಂತರ ನಾವು ಹೆಂಗೋ ಪಕ್ಕಕ್ಕೆ ತಳ್ಳಿಬಿಡ್ಬೋದು. ಅದು ತಳ್ಳಿದ್ವಾ ಹಸುನೂ ಬದುಕ್ತು, ನಾವು ಬದುಕೋದು. ಕರೆಕ್ಟಾ ಇಲ್ಲ? ಹಿಂಗೆ ಮಾಡ್ಕೊಂಡು